ಬೇಸಿಗೆ ಬಂತು ಅಂದ್ರೆ ಸಾಕು, ಮನೇಲಿ ಎಲ್ರಿಗೂನು ತಣ್ಣಗಿರೋದೇನಾದ್ರೂ ಕುಡಿಬೇಕು ಅಂತ ಅನ್ನಿಸ್ತಿರತ್ತೆ. ಈ ತರ ಟೈಮಲ್ಲಿ ಹೊರಗಡೆಯಿಂದ ಸಾಫ್ಟ್ ಡ್ರಿಂಕ್ಸ್‌ನ ತಂದು ಕೊಡೋ ಬದಲು, ನಾವೇ ಮನೇಲಿ ಮಾಡಿದ್ರೆ ಎಷ್ಟು ಆರೋಗ್ಯಕರವಾಗಿರುತ್ತೆ. ಈ ಬಾದಾಮ್ ಮಿಲ್ಕ್ ಕೂಡ ಅಂಥದೇ ಒಂದು ರೆಸಿಪಿ. ಇದ್ರ ವಿಶೇಷ ಏನಂದ್ರೆ ಇದಕ್ ಬಳಸೋ ಅಂತ ಬಾದಾಮ್ ಪೌಡರ್ ಕೂಡ ಮನೇಲೇ ಮಾಡಿರೋದ್ರಿಂದ ಯಾವುದೇ ಯೋಚನೆ ಇಲ್ಲದೆ ಆರಾಮಾಗಿ ಮಾಡ್ಕೊಡ್ಬೋದು. ಮೊದಲಿಗೆ ಒಂದು ಪ್ಯಾನ್‌ಗೆ 1 ಕಪ್ ಬಾದಾಮಿ, ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಪಿಸ್ತಾ ಇಷ್ಟನ್ನು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಲೋ ಫ್ಲೇಮ್‌ನಲ್ಲಿ ಇಟ್ಕೊಂಡು 10 ರಿಂದ 15 ನಿಮಿಷ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಫ್ಲೇಮ್‌ನ ಜಾಸ್ತಿ ಇಟ್ರೆ ಬೇಗ ಕಪ್ಪಾಗ್ಬಿಡತ್ತೆ ಮತ್ತೆ ನೀಟಾಗಿ ರೋಸ್ಟ್ ಆಗಲ್ಲ. ಈಗ ಇದು ಆಗಿದೆ. ಇದನ್ನ ತಣ್ಣಗಾಗೋದಿಕ್ಕೆ ಒಂದು ಪ್ಲೇಟ್‌ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಜಾರ್‌ಗೆ ಅರ್ಧ ಕಪ್ ಸಕ್ಕರೆ, 1 ಸ್ಪೂನ್ ಅರಿಶಿನ, ಒಂದು 4 ರಿಂದ 5 ಏಲಕ್ಕಿ ಮತ್ತು ಕೇಸರಿ ದಳಗಳು ಇಷ್ಟನ್ನು ರುಬ್ಕೊಳ್ಳೋಣ. ಇದು ರುಬ್ಬಾಗಿದೆ. ಇದನ್ನ ಫುಲ್ಲು ನುಣ್ಣಗೆ ರುಬ್ಕೋಬೇಕು. ಮತ್ತೀಗ ಅದೇ ಜಾರಿಗೆ ತಣ್ಣಗಾಗಿರೋ ಅಂತ ಡ್ರೈ ಫ್ರೂಟ್ಸ್‌ನ ಹಾಕೊಂಡು ರುಬ್ಕೊಳ್ಳೋಣ. ಇದನ್ನ ರುಬ್ಕೋಬೇಕಾದಾಗ ತರಿಯಾಗಿ ರುಬ್ಕೋಬೇಕು. ಮತ್ತೆ ಇದನ್ನ ಕಂಟಿನ್ಯೂಸ್ ಆಗಿ ರುಬ್ಕೋಬಾರ್ದು. ಇದು ಎಣ್ಣೆ ಬಿಡೋ ಚಾನ್ಸಸ್ ಇರುತ್ತೆ. ಪಲ್ಸ್ ಮೋಡ್‌ನಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ರುಬ್ಕೋಬೇಕು. ಈಗ ರುಬ್ಬಿರೋ ಅಂತ ಡ್ರೈ ಫ್ರೂಟ್ಸ್ ಪುಡಿಗೆ ಆ ಸಕ್ಕರೆ ಪೌಡರ್‌ನ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಇದನ್ನ ಕೈಯಲ್ಲಿ ಕೂಡ ನೀಟಾಗಿ ಗಂಟಿಲ್ದಂಗೆ ಕಲಿಸ್ಕೋಬಹುದು. ನೋಡಿ ಈ ತರ ತರಿಯಾಗಿ ರುಬ್ಕೋಬೇಕು. ಈಗ ಬಾದಾಮ್ ಪೌಡರ್ ರೆಡಿ ಇದೆ. ಈಗ ಬಾದಾಮಿ ಹಾಲನ್ನ ರೆಡಿ ಮಾಡೋಣ. ಈಗ ನಾನಿಲ್ಲೊಂದು ಪಾತ್ರೆಗೆ ಒಂದು ಸಣ್ಣ ಲೋಟ ಹಾಲು ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇದು ಹಾಲು ಸ್ವಲ್ಪ ಬೆಚ್ಚಗಾದ್ಮೇಲೆ ನಾನಿಲ್ಲಿ ಡೈರೆಕ್ಟ್ ಆಗಿ ಬಾದಾಮಿ ಪುಡಿನ ಹಾಕೋತಿದ್ದೀನಿ. ನಿಮಗೆ ಸಕ್ಕರೆ ಬೇಕು ಅಂತಂದ್ರೆ ಸ್ವಲ್ಪ ಸಕ್ಕರೆನ ಹಾಕೋಬಹುದು. ಯಾಕಂದ್ರೆ ಬಾದಾಮಿ ಪೌಡ್ರಲ್ಲೂ ಕೂಡ ನಾನು ಸಕ್ಕರೆ ಹಾಕಿರೋದ್ರಿಂದ ನಾನಿಲ್ಲಿ ಸಕ್ಕರೆ ಆ್ಯಡ್ ಮಾಡ್ತಿಲ್ಲ. ಇದು ಈಗ ಸ್ವಲ್ಪ ಕಾದಾದ್ಮೇಲೆ ನೋಡಿ ಈ ತರ ಕುದಿ ಬಂದ್ಮೇಲೆ ಇದನ್ನ ಆಫ್ ಮಾಡ್ಕೊಂಡ್ರೆ ಹಾಲು ರೆಡಿ ಆಗತ್ತೆ. ಈ ಬಾದಾಮಿ ಹಾಲನ್ನ ಬೇಸಿಗೆ ಕಾಲದಲ್ಲಿ ಕುಡಿತಿದ್ರೆ ಫ್ರಿಡ್ಜ್‌ನಲ್ಲಿಟ್ಟು ತಣ್ಣಗಾದ್ಮೇಲೆ ಕುಡಿಬೋದು, ಚಿಲ್ ಆಗಿರತ್ತೆ. ಅಥವಾ ಚಳಿಗಾಲದಲ್ಲಿ ಕುಡಿತಿದ್ರೆ ಹೀಗೆ ಬಿಸಿ ಬಿಸಿಯಾಗಿ ಕುಡಿಬೋದು. ಇದು ಎರಡೂ ಕಾಲಕ್ಕೂ ಸೂಟ್ ಆಗುವಂತ ಒಂದು ಡ್ರಿಂಕ್. ಸೊ ನೋಡಿದ್ರಲ್ಲ ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಮತ್ತಷ್ಟು ವಿಡಿಯೋಸ್‌ಗಾಗಿ ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.